ವೀಕ್ಷಕರೇ, ಸಂಪುಟ ವಿಸ್ತರಣೆ ಇವತ್ತಾಗತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ, ಹೀಗೆ ಸಚಿವಾಕಾಂಕ್ಷಿಗಳು ಕಾದ್ಕೊಂಡೇ ಬರ್ತಾ ಇದ್ದಾರೆ. ಯಾವಾಗ ಬರುತ್ತಪ್ಪ ಆ ದಿನ ಅಂತ ಎಮ್ ಎಲ್ ಎಗಳು, ಹಿರಿಯ ಶಾಸಕರುಗಳು, ಕಿರಿಯ ಶಾಸಕರುಗಳು, ಅದರಲ್ಲೂ ಯಂಗ್ಸ್ಟರ್ಸ್, ಹೀಗೆ ಸಂಪುಟ ವಿಸ್ತರಣೆಯ ಮೇಲೆಯೇ ಎಲ್ಲರ ಕಣ್ಣು ನೆಟ್ಟಿದೆ. ಸೊ ಮುಖ್ಯಮಂತ್ರಿಗಳು ಹೇಳಿದ್ದಾಯಿತು. ಮುಖ್ಯಮಂತ್ರಿಗಳಿಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮೇಲೆಯೇ ಕಿಡಿಕಾರಿದ್ದಾಯಿತು. KPCC ಅಧ್ಯಕ್ಷರುಗಳು ಸುಳಿವು ಕೊಟ್ಟಿದ್ದಾಯಿತು. ಈಗ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸಾರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಅವರು ಆಷಾಢಕ್ಕೂ ಮುನ್ನನೇ ಆಗಬಹುದು ಅನ್ನುವ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಖಂಡಿತ ಸಂಪುಟ ವಿಸ್ತರಣೆಯ ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಅತ್ಯಂತ ಸಹಜ. ಈಗಾಗಲೇ ಈ DK ಸಂಪುಟದ ಅಥವಾ DK ಸರ್ಕಾರ ಅಧಿಕಾರಕ್ಕೆ ಬಂದು 1.5 ತಿಂಗಳನ್ನು ಸಮೀಪಿಸ್ತು. ಸೊ ಇಂಥ ಹೊತ್ತಿನಲ್ಲಿ 1.5 ತಿಂಗಳಾದರೂ ಕೂಡ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಆಗಿಲ್ಲ ಅಂತ ಆದರೆ ಸಹಜವಾಗಿ ಮಾಧ್ಯಮಗಳು, ಸಹಜವಾಗಿ ಅವರದ್ದೇ ಪಕ್ಷದ ಸಚಿವಾಕಾಂಕ್ಷಿಗಳು ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಯಾವಾಗ ನಮ್ಮ ಜಿಲ್ಲೆಗೆ ಸಚಿವರು ಆಯ್ಕೆ ಆಗ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಡ್ಬೋದು ಸಚಿವ ಸ್ಥಾನ, ಹೀಗೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ 2-3 ಸಚಿವಾಕಾಂಕ್ಷಿಗಳ ಲಿಸ್ಟ್ನಲ್ಲಿ 2-3 ಜನ ಇದ್ದಾರೆ. ಸೊ ಸಹಜವಾಗಿ ಇದು ಕುತೂಹಲವನ್ನು ಹುಟ್ಟಿಸುತ್ತೆ. ಮತ್ತು ಹೇಳಿ ಕೇಳಿ ರಾಜ್ಯದಲ್ಲಿ ಒಂದು ರೀತಿಯಾದ ಅಘೋಷಿತ ಒಂದು ಮಳೆ ವಾತಾವರಣ ಮತ್ತು ಬರದ ಪರಿಸ್ಥಿತಿ, ಒಂದು ರೀತಿ ಬರದ ಛಾಯೆ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಜಿಲ್ಲೆಗೆ ಅಥವಾ ತಮ್ಮ ತಾಲೂಕಲ್ಲಿ ಒಬ್ಬ ಸಚಿವ ಇದ್ದರೆ ಅಧಿಕಾರಿಗಳು ಇನ್ನಷ್ಟು ಮಾತು ಕೇಳ್ಬೋದು ಅಥವಾ ಇನ್ನಷ್ಟು ಚುರುಕಾಗ್ಬೋದು, ಇನ್ನಷ್ಟು ಬಿಸಿಯನ್ನು ಮುಡಿಸ್ಬೋದು, ಇಂಥ ಎಲ್ಲ ಸಾಕಷ್ಟು ಸಮಸ್ಯೆಗಳು ಬಗೆಹರಿಬೋದು ಅನ್ನೋ ರೀತಿಯಲ್ಲಿ ಜನ ಕೂಡ ಥಿಂಕ್ ಮಾಡ್ತಾರೆ. ಸೊ ಅದೇನೋ ಗೊತ್ತಿಲ್ಲ, ಯಾಕೋ ಸಚಿವಾಕಾಂಕ್ಷಿಗಳಿಗೆ ಮುಹೂರ್ತ ಕೂಡಿ ಬರ್ತಾ ಇಲ್ಲ, ಸಚಿವರಾಗೋದಕ್ಕೆ ಮುಹೂರ್ತ ಕೂಡಿ ಬರ್ತಾ ಇಲ್ಲ. DK ಶಿವಕುಮಾರ್ ಅವ್ರನ್ನ ಕಳೆದ ವಾರವೇ ಹೈಕಮಾಂಡ್ ಡೆಲ್ಲಿಗೆ ಬರೋದಕ್ಕೆ ಹೇಳಿದ್ರು ಕೂಡ DK ಶಿವಕುಮಾರ್ ಕಳೆದ ವಾರ ಅದನ್ನು ಹೋಗಿಲ್ಲ, ಯಾಕೋ ಪೋಸ್ಟ್ಪೋನ್ ಮಾಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯನ್ನು ತಾವೊಬ್ಬರೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮ್ಮ ಜೊತೆಗಿದ್ದಂಥ 13 ಸಚಿವರುಗಳಲ್ಲಿ ಒಂದು 4-5 ಜನ ಸಚಿವರುಗಳು ಕೂಡ ಮೊನ್ನೆ ಅಲ್ಲಿದ್ದರು. UT ಖಾದರ್ ಇರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವರು ಇರ್ಬೋದು, ಹೀಗೆ ಕೆಲವು ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿದ್ದರು ಬೆಳಗಾವಿ, ಕಲಬುರಗಿ ಈ ಭಾಗದಲ್ಲಿ ಬರ ವೀಕ್ಷಣೆಯನ್ನು ಮಾಡುವಂಥ ಕೆಲಸಕ್ಕೆ. ಸೊ ಅದೇನೇ ನಿಮಗೆ ಫುಲ್ ಫ್ಲೆಡ್ಜ್ಡ್ ಒಂದು ಸಚಿವ ಸಂಪುಟ ಇದ್ಬಿಟ್ರೆ ಸಚಿವರಿಗೆ ಜವಾಬ್ದಾರಿಯನ್ನು ವಹಿಸ್ಬಿಡ್ಬೋದು, ಮುಖ್ಯಮಂತ್ರಿಗಳ ಹೊರೆ ಕೂಡ ಕಡಿಮೆ ಆಗುತ್ತೆ. ಹೀಗೆ ನಾನಾ ಆಲೋಚನೆಗಳು ಇರುತ್ತೆ. ಅದ್ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಇದುವರೆಗೂ ಕೂಡ ಅತ್ಯಂತ ಮುತುವರ್ಜಿ ವಹಿಸಿದಂತೆ ಕಾಣ್ತಾ ಇಲ್ಲ. ಸಚಿವರನ್ನು ಯಾರು ಮಾಡಬೇಕು ಅನ್ನೋದ್ರ ಗೊಂದಲದಲ್ಲೇ ಇನ್ನೂವರೆಗೂ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ನಾನೀಗಲೇ ಹಿಂದಿನ ಕೆಲವು ನನ್ನ ಎಕ್ಸ್ಪ್ಲೈನರ್ಗಳಲ್ಲಿ ಹೇಳಿದ್ದೆ, 21 ಸ್ಥಾನಕ್ಕೆ 70 ಜನ ಕಂಟೆಸ್ಟೆಂಟ್ಗಳಿದ್ದಾರಂತೆ ಅಥವಾ ಸ್ಪರ್ಧಾಳುಗಳು ಇದ್ದಾರಂತೆ. ಯಾರಿಗೆ ಕೊಡಬೇಕು ಅನ್ನುವ ತಲೆನೋವು ರಾಜ್ಯದ ಚುಕ್ಕಾಣಿ ಹಿಡಿದಂಥ DK ಶಿವಕುಮಾರ್ ಅವ್ರಿಗೂ ಇದೆ, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಇದೆ, ವೇಣುಗೋಪಾಲ್ ಅವ್ರಿಗೂ ಇದೆ, ಸುರ್ಜೇವಾಲಾ ಅವರಿಗೂ ಇದೆ, ರಾಹುಲ್ ಗಾಂಧಿ ಅವ್ರಿಗೂ ಈ ವಿಚಾರ ಇದೆ. ಸೊ ಏನು ಯೋಚನೆ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಅಳದು ತೂಗಿ ಯೋಚನೆ ಮಾಡ್ದಂಗೆ ಹೈಕಮಾಂಡ್ ಕಾಣಿಸ್ತಾ ಇದೆ. ಕೆಲವು ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಅಂತ ಕೆಲವು ನಾಯಕರು ಅಂದ್ಕೊಂಡಿದ್ರು, ಇನ್ನು ಕೆಲವರು ಹಳಬರಿಗೆನೇ ಮುಂದುವರಿಸ್ಬೋದು ಅನ್ನೋದಿತ್ತು, ಇನ್ನು ಕೆಲವರು ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಇದ್ದಂಥ ಪ್ರಮುಖರು ಖಾತೆಯನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ದಿನೇಶ್ ಗುಂಡೂರಾವ್ ಸೇರ್ತಾರೆ, HK ಪಾಟೀಲ್ ಸೇರ್ತಾರೆ, ಹೀಗೆ ಹಲವು ಜನ ಖಾತೆಯನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಜಮೀರ್ ಅಹಮದ್ ಖಾನ್ ಪರವಾಗಂತೂ ಒಂದು ಅಭಿಯಾನವೇ ನಡೀತಾ ಇದೆ. ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತು ಕೇಳಿ ಬಂದಿತ್ತು, ಕೊನೆಗೆ ಸಚಿವ ಸ್ಥಾನವೂ ಕೂಡ ಸಿಕ್ಕಿಲ್ಲ. ಸೊ ಈಗ ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಆಷಾಢಕ್ಕಿನ್ನೂ ಮುನ್ನನೇ ಆಗ್ಬೋದು ಅಂತ ನಗಾಡ್ತಾರೆ ಅವರು ಮಾಧ್ಯಮಗಳ ಜೊತೆ. ಮತ್ತು ಅಧಿಕಾರ ಹಿಡಿಯುವಾಗ ಈ ರಾಹುಕಾಲ, ಗುಳಿಕಾಲ ಇದು ಯಾವುದನ್ನು ಕೂಡ ನೋಡಲ್ಲ, ಅಥವಾ ಆಷಾಢ, ಶ್ರಾವಣ ಇದ್ಯಾವುದನ್ನು ಕೂಡ ನೋಡಲ್ಲ. ಅಧಿಕಾರ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಂದರೂ
ಬಂದು ನಿಂಬಳಿಗೆ ಬಂದ್ರೂ ಸ್ವೀಕರಿಸ್ಬಿಡ್ಬೋದು ಅಂತ ಗೃಹ ಸಚಿವರು ನಗೆಯನ್ನು ಬೀರಿದ್ದಾರೆ. ನಂತರ ಆಷಾಢಕ್ಕೆ ಮುಂಚೆ ಆಗ್ಬಿಡುತ್ತಾ ಅಂತ ಅಧಿಕಾರ ಇಲ್ಲ, ನಾನ್ ನಂಬಲ್ಲ. ಆದ್ರೆ ಅಧಿಕಾರ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು. ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸಿ, ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯ್ತಾ. ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ಸೊ ಬಹುಶಃ ಈಗ ಅನ್ಸುತ್ತೆ ಆಷಾಢಕ್ಕೂ ಮುನ್ನ ಆಗ್ಬೋದು ಅಂತ. ಯಾಕೆಂದರೆ ಗೃಹ ಸಚಿವರು ನಂಬ್ತಾರೋ ಬಿಡ್ತಾರೋ, ನಮ್ಮ ಮುಖ್ಯಮಂತ್ರಿಗಳಂತೂ ಈ ವಿಚಾರವನ್ನು ನಂಬ್ತಾರೆ. ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಎಲ್ಲದಕ್ಕೂ ಕೂಡ ಶಾಸ್ತ್ರವನ್ನು ಕೇಳೋದಾಗಲಿ ಅಥವಾ ತಮ್ಮ ಗುರುಗಳನ್ನು ಕೇಳೋದಾಗಲಿ ಈ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೂ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಈಗ ಏನು ಆಷಾಢದ ಗಡುವಿಗೆ ಸಚಿವ ಸಂಪುಟ ವಿಸ್ತರಣೆ ಈಗ ಹೋದಂಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಆಷಾಢದ ಒಳಗಡೆ ಆಗ್ಬೋದು ಅನ್ನುವ ನಿರೀಕ್ಷೆಯಲ್ಲಿ ಸಚಿವಾಕಾಂಕ್ಷಿಗಳು ಇದ್ದಾರೆ, ಜನ ಕೂಡ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಆ ರೀತಿ ಯೋಚಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.